ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ಡ್ರಿಂಕ್ ರೆಡಿ ಮಾಡ್ಕೊಳ್ತಿದ್ದೀನಿ. ಹಾಗೆ ಇವತ್ತು ಝೀರೋ ವಾಟರ್ಗೆ ಸ್ವಲ್ಪ ಇನ್ನೊಂದು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅರ್ಧ ಆರೆಂಜ್ ಸ್ಲೈಸ್ನ ಕಟ್ ಮಾಡಿ ಹಾಕಿದ್ದೀನಿ. ಅರ್ಧ ಹಾಕಿಲ್ಲ, ಸ್ವಲ್ಪ ಭಾಗದಷ್ಟು ಹಾಕೊಂಡಿದ್ದೀನಿ. ಹಾಗೆ ಇದನ್ನ ಕುದಿಸಿ ಆನಂತರ ಇದರ ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು, ಹಾಗೆ ಒಂದು 5 ನಿಮಿಷ ಇರಲಿ ಅಂತ. ಹಾಗೆ 2 ಡ್ರಿಂಕ್ನ ರೆಡಿ ಮಾಡಿಕೊಂಡು ಈಗ ಅದನ್ನ ಡ್ರಿಂಕ್ನ ಕುಡಿದು ಮುಗಿಸಿ ಆನಂತರ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ. ಫಸ್ಟ್ ಸ್ಪೆಷಲ್ ಡ್ರಿಂಕ್ನ ಕುಡಿದು ಸ್ಪೆಷಲ್ ಡ್ರಿಂಕ್ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಝೀರೋ ವಾಟರ್ಗೆ ನಾನು ಬರೀ ಜೀರಿಗೆ ನೀರನ್ನ ನೈಟ್ ನೆನೆ ಹಾಕಿ ಮಾರ್ನಿಂಗ್ ಅದನ್ನು ಕುದಿಸಿ, ಅದ್ರ ಜೊತೆಗೆ ಏನಾದರೂ ಬೇರೆ ಎಕ್ಸ್ಟ್ರಾ ಆ್ಯಡ್ ಮಾಡೋದಿದ್ರೆ ಅರಿಶಿನ ಅಥವಾ ಆರೆಂಜು, ಶುಂಠಿ ಅಥವಾ ಬೇರೆ ಏನಾದರೂ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆಯೇ ಅದನ್ನು ಬೆಳಗ್ಗೆ ಟೈಮ್ ಕುದಿಸಿ ಕುಡಿತೀನಿ. ಚೆನ್ನಾಗಿ ಕುದಿಸಿ ಕುಡಿಬೇಕು. ಈ ರೀತಿ ರೆಡಿ ಮಾಡಿಕೊಂಡು ಮಾರ್ನಿಂಗ್ ಡ್ರಿಂಕ್ನ ನನಗೆ ಬೇಕಾಗಿರೋ ಥರ ರೆಡಿ ಮಾಡ್ಕೊಳ್ತೀನಿ. ಬರೀ ಜೀರಿಗೆ ನೀರು ಬೇಕಿದ್ರೆ ಜೀರಿಗೆ ನೀರು, ಅಥವಾ ಅದಕ್ಕೆ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡೋದಿದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀನಿ. ಕಂಪಲ್ಸರಿಯಾಗಿ ಸ್ಪೆಷಲ್ ಡ್ರಿಂಕ್ನ ಕುಡಿಲೇಬೇಕು ಮಾರ್ನಿಂಗ್ ಹಾಗೆ ಈವ್ನಿಂಗ್ 2 ಟೈಮ್ ಸ್ಪೆಷಲ್ ಡ್ರಿಂಕ್ನ ಆ್ಯಡ್ ಮಾಡ್ಕೊಳ್ತೀನಿ, ಹಾಗೆ ಕುಡಿತೀನಿ. ಹಾಗೆ ಈ ಸ್ಪೆಷಲ್ ಡ್ರಿಂಕ್ನ ಫುಲ್ ಖಾಲಿ ಮಾಡಿ ಆನಂತರ ನಾನು ಉಳಿದಿರೋ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು. ಇವತ್ತು ಸ್ವಲ್ಪ ಕೋಲ್ಡ್ ಆಗಿತ್ತು, ಹಾಗಾಗಿ ಬಿಸಿ ನೀರನ್ನೇ ಕುಡಿಯೋಣ ಡೇ ಫುಲ್ಲು ಅಂದ್ಕೊಂಡು ನೀರನ್ನ ಕಾಯಕ್ಕಿಟ್ಟಿದ್ದೆ. ಅದನ್ನು ಪ್ಲಾಸ್ಕಿಗೆ ಹಾಕಿ ತೆಗೆದಿಟ್ಕೊಳ್ತೀನಿ. 3.5 ಲೀಟರ್ ದಿನಕ್ಕೆ ಖಾಲಿ ಮಾಡಬೇಕಲ್ವ, ನೀರು ಕಾಯಿಸ್ಕೊಂಡು ಕುಡಿಯೋದೇ ಆಗುತ್ತೆ ದಿನ ಎಲ್ಲ. ಫಸ್ಟ್ 1 ಲೀಟರ್ನ ಕಾಯಿಸಿ ತೆಗೆದಿಟ್ಕೊಳ್ತೀನಿ. ಅದು ಖಾಲಿ ಆದ ನಂತರ ಮತ್ತೆ ಇನ್ನೊಂದು ಲೀಟ್ರ್ ಕಾಯಿಸ್ಕೊಂಡು ತೆಗೆದಿಟ್ಕೊಂಡು ಒಂದೊಂದು ಗ್ಲಾಸ್ನೇ ಕುಡ್ಕೊಳ್ತೀನಿ. ಈ ರೀತಿ ನಾನು ಇವತ್ತು ನೀರನ್ನ ಕುಡಿಯೋಣ ಅಂದ್ಕೊಂಡಿದ್ದೀನಿ. ತಣ್ಣೀರಾದರೆ ಹಾಗೆ ಬಾಟ್ಲಲ್ಲಿ ಅಥವಾ ಲೋಟದಲ್ಲಿ ಇಟ್ಕೊಂಡು ಕುಡಿದು ಬಿಡ್ಬೋದು. ಈ ರೀತಿ ಬಿಸಿನೀರನ್ನ ಕಾಯಿಸಿ ಆರಿಸಿ ಕುಡಿಯೋದ್ರಲ್ಲೇ ತುಂಬ ಟೈಮ್ ಆಗೋಗುತ್ತೆ. ಶೀತ ಆದಾಗ ಇನ್ನೇನು ಮಾಡೋಕ್ಕಾಗಲ್ಲ, ನೀರಂತೂ ಕುಡಿಯೋಕ್ಕಾಗೋದಿಲ್ಲ. ಬಿಸಿನೀರಾದರೆ ಕುಡಿಬೋದು. ಹಾಗೆ ನೈಟ್ ತೆಗೆದಿಟ್ಟೆ ಅಂತ ಕಸನೆಲ್ಲ ಹೊರಗಡೆ ಹಾಕ್ಬಂದು ಆನಂತರ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅನ್ನ ಉಳಿದಿರೋದನ್ನ ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ. ಹಸಿಟ್ಟಾಕಿ ಅಂದರೆ ಹಿಟ್ಟಾಕಿ ಮಿಕ್ಸ್ ಮಾಡಿ ಉಂಡೆನ ರೆಡಿ ಮಾಡ್ಕೊಂಡಿದ್ದೀನಿ ರೊಟ್ಟಿ ತಟ್ಟೋದಕ್ಕೆ. ಹಾಗೆ ಇಲ್ಲಿ ಪಲ್ಯನ ಮಾಡ್ಕೊಳ್ತಿದ್ದೀನಿ. ಇವತ್ತಿನ ಪಲ್ಯ ಬಂದ್ಬಿಟ್ಟು ಕ್ಯಾಬೇಜು ಪಲ್ಯನ ಮಾಡ್ಕೊಳ್ತಿದ್ದೀನಿ. ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಣಮೆಣ್ಸಿನ್ಕಾಯಿನ ನಾನು ಇವತ್ತು ಯೂಸ್ ಮಾಡ್ತಿದ್ದೀನಿ. 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಇದು ಸ್ವಲ್ಪ ಬೆಂದಮೇಲೆ ಇದೀಗ ಸ್ವಲ್ಪ ಫ್ರೈ ಆಗಲಿ. ಆನಂತರ ಫ್ರೈ ಆದಮೇಲೆ ಇದಕ್ಕೆ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಈ ಕಡೆ ರೊಟ್ಟಿನೂ ಕೂಡ ಮಾಡ್ಕೊಳ್ತಿದ್ದೀನಿ, ಹಾಗೆ ಇನ್ನೊಂದು ಕಡೆ ಪಲ್ಯನೂ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ. ಅದೀಗ ಬೆಂದಾದ್ಮೇಲೆ ಕ್ಯಾಬೇಜ್ ಕಟ್ ಮಾಡಿರೋವಂಥದ್ದನ್ನ ಇದಕ್ಕೆ ಸೇರಿಸ್ಕೊಳ್ತೀನಿ. ಇದೀಗ ತುಂಬ ಆಗಿದೆ, ಸ್ವಲ್ಪ ಬೆಂದಮೇಲೆ ಒಳಗಡೆ ಹೋಗುತ್ತೆ, ಆಗ ತಿರುಗೋದಕ್ಕೆ ಈಸಿ ಆಗುತ್ತೆ. ಈಗ ನೋಡಿ ಇದು ಬೆಂದಿದೆ, ಈಗ ತಿರುಗೋದಕ್ಕೆ ಆರಾಮಾಗಿ ಬರುತ್ತೆ. ಇದಕ್ಕೆ ನಾನು ಕಾಯಿ ತುರಿನ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಬೇಯಿಸಿ ಇದೀಗ ಪಲ್ಯ ರೆಡಿ ಆಗಿದೆ. ತಿಂಡಿಗೆ ಸರ್ವ್ ಮಾಡ್ಬೋದು. ಈಗ ತಿಂಡಿ ಎಲ್ಲ ಕೊಟ್ಟು ಮುಗೀತು. ಹಾಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ನೆಲ ಎಲ್ಲ ಕಸ ಎಲ್ಲ ಹೊಡೆದ್ಬಿಟ್ಟಿದ್ದೆ. ಈಗ ನೆಲನ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಿದ್ದೆ. ಇದೆಲ್ಲ ಮುಗಿದ್ಮೇಲೆ ಆನಂತರ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಫಸ್ಟ್ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಮನೆ ಕ್ಲೀನ್ ಮಾಡ್ಕೊಳ್ತಿದ್ದೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಇಲ್ಲಿ ಟ್ಯಾಕ್ಟ್ರಿಗಳ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ತುಂಬ ವೆಹಿಕಲ್ಸ್ ಎಲ್ಲ ಓಡಾಡುತ್ತಲ್ಲ, ಧೂಳು ಬಂದು ಚಿಕ್ಕ ಚಿಕ್ಕ ಕಣಗಳ ಥರ ಧೂಳು ಬಂದು ಮನೆ ಒಳಗೆಲ್ಲ ಕೂತ್ಬಿಡುತ್ತೆ. ನೆಲ ಎಲ್ಲ ಗಲೀಜಾಗ್ಬಿಡುತ್ತೆ. ಹಾಗಾಗಿ 2 ದಿನಕ್ಕೊಂದ್ಸಲ ನಾನು ಡೈಲಿ ಒರೆಸೋದಕ್ಕೆ ಟೈಮ್ ಸಿಗೋದಿಲ್ಲ. 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ನೆಲನ ಕ್ಲೀನ್ ಮಾಡ್ಕೊಳ್ತೀನಿ ನಾನು. ಹಾಗೆ ನೆಲ ಕ್ಲೀನ್ ಮಾಡಾದ್ಮೇಲೆ ಇಲ್ಲಿ ಬಿಸಿ ನೀರಿಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅರ್ಧ ನಿಂಬೆಹಣ್ಣನ್ನ ಹಾಕ್ಕೊಳ್ತಿದ್ದೀನಿ. ಇದನ್ನು 12 ಗಂಟೆ ಟೈಮಲ್ಲಿ ಕುಡಿತೀನಿ ಈ ಡ್ರಿಂಕ್ನ. ಆಲ್ರೆಡಿ ಬೇರೆ ವಿಡಿಯೋಗಳೆಲ್ಲ ಶೇರ್ ಮಾಡಿದ್ದೀನಿ. ಇವತ್ತು ಕೂಡ 12 ಗಂಟೆ ಹಂಗೆ ಈ ಡ್ರಿಂಕ್ನ ಕುಡಿದ್ಬಿಟ್ಟು ಆನಂತರ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಡ್ರಿಂಕ್ನ ರೆಡಿ ಮಾಡ್ಕೊಳ್ತಿದ್ದೆ. ಹಾಗೆ ಡ್ರಿಂಕ್ನ ಕುಡಿದು ಮುಗಿಸ್ಬಿಡೋಣ. ಇದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ಡ್ರಿಂಕ್ ಬಂದುಬಿಟ್ಟು. ಮಧ್ಯಾಹ್ನ ನಾನು ಬೆಳಗ್ಗೆಯಿಂದ ಖಾಲಿ ಹೊಟ್ಟೆಲೇ ಇರೋದ್ರಿಂದ
ಈ ಡ್ರಿಂಕ್ನ ಮಧ್ಯಾಹ್ನ ಟೈಮ್ ಕುಡಿಯೋದ್ರಿಂದ ಊಟದ 1 ಗಂಟೆ ಮುಂಚೆ ಕುಡಿಯೋದ್ರಿಂದ ತುಂಬಾನೇ ಹೊಟ್ಟೆ ಬೊಜ್ಜು ಕರಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನ 12 ಗಂಟೆ ಟೈಮಲ್ಲಿ ತಗೊಳ್ತೀನಿ. ಆನಂತರ 1 ಗಂಟೆಗೆ ಊಟನ ಮುಗಿಸ್ಕೊಳ್ತೀನಿ ನಾನು. ಈಗ ಇದು ಫುಲ್ ಮುಗಿಸ್ಬಿಟ್ಟು ಇನ್ನೇನು ಅಡುಗೆ ಕೆಲಸಕ್ಕೆ ರೆಡಿ ಮಾಡ್ಕೋಬೇಕು. ಇವತ್ತು ಅಡುಗೆ ಮಾಡಿಬಿಟ್ಟು ಆನಂತರ ನಾನು ಊಟನ ಮುಗಿಸ್ಕೊಳ್ಳೋಣ ಅಂದ್ಕೊಂಡೆ. ಫಸ್ಟ್ ಇವಾಗ ಅಡುಗೆಗೆ ಏನೇನು ಬೇಕು ತರಕಾರಿ ಮತ್ತು ಕಾಯಿ ತುರಿಯೋದು ಅದನ್ನೆಲ್ಲ ಮುಗಿಸ್ಕೊಬೇಡ. ಡ್ರಿಂಕ್ನ ಕುಡಿದು ಈಗ ವೆಜಿಟೇಬಲ್ಸ್ ಎಲ್ಲ ತಗೋಬೇಕಿತ್ತು. ಹಾಗೆ ಒಂದು ಸ್ವಲ್ಪ ಬಿಸಿನೀರು ಖಾಲಿಯಾಗಿತ್ತು. ಬಿಸಿನೀರನ್ನ ಕಾಯಕ್ಕಿಟ್ಕೊಂಡು ಪಾತ್ರೆಯಲ್ಲಿ ಬಿಸಿನೀರು ಕಾಯಕ್ಕಿಟ್ಟು ಆನಂತರ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಇಟ್ಕೊಳ್ತಿದ್ದೀನಿ. ಫ್ರಿಜ್ ನಮ್ಮದು ಹಾಲಲ್ಲೇ ಫ್ರಿಜ್ ಇದೆ. ಹಾಗಾಗಿ ವೆಜಿಟೇಬಲ್ಸ್ ಎಲ್ಲ ತಗೋಬೇಕಂದ್ರೆ ಹಾಲಿಗೆ ಬರಬೇಕು. ಹಾಲಲ್ಲಿ ವೆಜಿಟೇಬಲ್ಸು ಅದೆಲ್ಲ ತಗೊಂಡು ಆನಂತರ ಕಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಇವತ್ತು ಅವರೆಕಾಳು ಸಾಂಬಾರು, ಅದಕ್ಕೆ ತರಕಾರಿಗಳು ಕೂಡ ಹಾಕ್ಕೊಳ್ತಿದ್ದೀನಿ. ಆಲೂಗಡ್ಡೆ, ಬೀನ್ಸು, ಹಾಗೆ ಒಂದು ಮುಳ್ಗಾಯಿ, ಈ ರೀತಿ ಬೇರೆ ಗೆಡ್ಡೆಕೋಸು, ಈ ಮೂಲಂಗಿ, ಈ ಥರ ಬೇರೆ ಬೇರೆ ತರಕಾರಿಗಳನ್ನೆಲ್ಲ ಜಾಸ್ತಿ ಹಾಕಿ ಇವತ್ತು ಸಾಂಬಾರು ಮಾಡೋಣ ಅಂತ ಮಾಡ್ತೀನಿ. ಹಾಗೆ ಫಸ್ಟು ಕಾಯಿನ ತುರ್ಕೊಳ್ಳೋಣ. ಇಲ್ಲಿ ನಾವು ತುರಮಣೆನ ಯೂಸ್ ಮಾಡ್ತೀವಿ, ಕೈಯಲ್ಲೇ ತುರಿಯೋದಿಲ್ಲ. ಈ ರೀತಿ ದೊಡ್ಡದಾಗಿ ತುರಮಣೆ ಬರುತ್ತಲ್ಲ ಅದನ್ನ ಇಟ್ಕೊಂಡು ಕಾಯಿನ ತುರಿತೀನಿ. ಅವರೆಕಾಳನ್ನ ಫಸ್ಟೇ ಸುಲಿದು ತೆಗೆದಿಟ್ಕೊಂಡಿದ್ದೀನಿ. ಮನೇಲೆ ಅವರೆಕಾಳು ಬೆಳೆದಿದ್ದಾರೆ ಅಂತ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ. ಹೊಲ್ದ ಹತ್ರ ಹೋಗಿ ಅದೆಲ್ಲ ವೀಡಿಯೋನ ಮಾಡಿದ್ದೆ. ಅಮ್ಮ ಅವರೆಕಾಯಿ ಎಲ್ಲ ಕುಯ್ಕೊಬಂದಿದ್ರು, ಅದನ್ನು ಸುಲಿದು ತೆಗೆದಿಟ್ಕೊಂಡಿದ್ದೀನಿ. ಈಗ ಕಾಯಿ ತುರ್ಕೊಂಡು ಆನಂತರ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ಕಟ್ ಮಾಡಾಯಿತು. ಖಾರ ಆಡಿಸ್ಕೊಳ್ಳೋಣ ಅಂದ್ಕೊಂಡೆ, ಅಷ್ಟರಲ್ಲಿ ಕರೆಂಟೇ ಹೋಗಿತ್ತು. ಅಷ್ಟರಲ್ಲಿ ಬಿಸಿ ನೀರು ಖಾಲಿ ಆಗಿದ್ದು ಮತ್ತೆ ಒಂದ್ಸಲ ಬಿಸಿ ನೀರು ಮಾಡ್ಕೊಳ್ಳೋಣ ಅಂದ್ಕೊಂಡು ಬಿಸಿನೀರು ಇಟ್ಕೊಂಡು ಕರೆಂಟಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಅಷ್ಟರಲ್ಲಿ 1 o'clock ಆಯಿತು. ಊಟ ಮುಗಿಸ್ಕೊಂಡು ಆನಂತರ ಅಡುಗೆನ ಮಾಡೋಣ ಅಂತ ಊಟ ಮುಗಿಸ್ಕೊಂಡೆ. ಒಂದು ರೊಟ್ಟಿ, ಹಾಗೆ ಸ್ವಲ್ಪ ಕೋಸು ಪಲ್ಯ, ಹಾಗೆ ಮೊಳಕೆ ಕಾಳು, ಸ್ವಲ್ಪ ಮೊಸರು ತಗೊಂಡು ಇವತ್ತು ಊಟನ ಮುಗಿಸ್ಕೊಂಡೆ. ಇಲ್ಲಿ ಸಾಂಬಾರು, ಕರೆಂಟ್ ಬಂದಮೇಲೆ ಸಾಂಬಾರು ಒಗ್ಗರಣೆ ಹಾಕಿ ಹಾಗೆ ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಕೊಂಡು ಅಡುಗೆನ ಮುಗಿಸ್ಕೊಂಡೆ. ಅಡುಗೆ ಮುಗಿದು ಎಲ್ರದ್ದು ಊಟ ಆಯಿತು. ಈಗ ಸ್ವಲ್ಪ ಫ್ರೀಯಾಗಿದ್ದೆ. ಸ್ಯಾರಿಗಳು ಬಂದಿದ್ವು ಕುಚ್ಚು ಕಟ್ಟೋದಕ್ಕೆ. ಈ ಟೈಮಲ್ಲಿ ನಾನು ಕುಚ್ಚನ್ನ ಕಟ್ಕೊಳ್ತೀನಿ. ಹಾಗಾಗಿ ಪಾಪು ಕೂಡ ಇರೋದಿಲ್ವಲ್ಲ, ಅಂಗನವಾಡಿ ಕಳಿಸಿರ್ತೀನಿ ಅವಳನ್ನ. ಅವಳಿನ್ನೂ 3 ವರ್ಷ 4 ತಿಂಗಳು. ಸ್ಕೂಲ್ಗೂ ಸೇರಿಸೋದಕ್ಕೆ ಇನ್ನೂ 7 months ಆದರೂ ಬೇಕು. ಹಾಗಾಗಿ ಅಷ್ಟವರೆಗೂ ಅಂಗನವಾಡಿಗೆ ಹೋಗ್ತಿರ್ಲಿ ಅಂತ ಅಂಗನವಾಡಿಗೆ ಕಳಿಸ್ತಿದ್ದೀನಿ ಅವಳನ್ನ. ಈಗ ಸ್ಯಾರಿ ಕುಚ್ಚನ್ನ ಮುಗಿಸ್ಕೊಳ್ಳೋಣ. ಈ ಡಿಸೈನ್ ಯಾರಿಗಾದರೂ ಬೇಕಿದ್ರೆ ಲಾಸ್ಟಿಗೆ ಇದ್ರ ಡಿಸೈನ್ದು ಫುಲ್ ವಿಡಿಯೋ ಹಾಕಿರ್ತೀನಿ. ಈ ಡಿಸೈನ್ ಬಂದ್ಬಿಟ್ಟು ತುಂಬ ಗ್ರ್ಯಾಂಡ್ ಡಿಸೈನೇ.
ಕ್ರೋಶ ಬರೋ ಅಂಥವ್ರು ಎಲ್ರು ಕೂಡ ಹಾಕೋಬಹುದು. ಬಂದಿಲ್ಲ ಅಂದ್ರೆ ನೀವು ಈಗ ಕಲ್ತು ಹಾಕ್ತೀರಾ ಅಂದ್ರೂ ಕೂಡ ಫುಲ್ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀಟಾಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ, ಆಗ ನಿಮ್ಗೆ ಹಾಕೋದಕ್ಕೆ ಬರುತ್ತೆ. ತುಂಬಾನೇ ಗ್ರ್ಯಾಂಡ್ ಡಿಸೈನ್ ಚೆನ್ನಾಗಿ ಬರುತ್ತೆ ಕೂಡ ಕುಚ್ಚು. ಈ ಡಿಸೈನ್ ತುಂಬಾ ಜನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಪ್ರತಿಯೊಬ್ರು ಕೂಡ ಸೆಲೆಕ್ಟ್ ಮಾಡಕ್ ಕೊಟ್ರೆ ಈ ಡಿಸೈನ್ ಸೆಲೆಕ್ಟ್ ಮಾಡ್ತಾರೆ, ಅಷ್ಟು ಚೆನ್ನಾಗಿದೆ ಡಿಸೈನ್ ಅಂತೂ. ಹಾಗೆ ಸಂಜೆ ಈವ್ನಿಂಗ್ ಆಯ್ತು, ಸ್ಯಾರಿ ಕುಚ್ಚಿನೂ ಮುಗ್ದಿರ್ಲಿಲ್ಲ, ಅದನ್ನ ಅರ್ಧ ಆಯ್ತು. ಅಷ್ಟರಲ್ಲಿ ಸ್ನಾಕ್ಸ್ ಏನಾದ್ರು ತಿನ್ನೋಣ ಅನ್ಕೊಂಡೆ, ಕಡಲೆಕಾಯಿ ಬೇಯಕ್ ಹಾಕಿದ್ದೆ. ಇವತ್ತಿನ ಸ್ನಾಕ್ಸ್ಗೆ ಕಡಲೆಕಾಯಿ ತಿನ್ಕೊಂಡೆ. ಬೇಯಿಸಿರೋ ಅಂತ ಕಡಲೆಕಾಯಿ ಇದು. ಹಾಗೆ ಕಡಲೆಕಾಯಿನ ತಿಂದು ಸಂಜೆ ನೈಟ್ಗೆ ಮಾಲ್ಟ್ನ ತಗೊಂಡೆ. ಅಷ್ಟೇನೆ ಡಿನ್ನರ್ ಕೂಡ ಡೈಲಿ ತಗೊಳ್ಳೋ ಅಂಥದ್ದೇ ತಗೊಂಡೆ ಇವತ್ತು ಕೂಡ. ಹೊಸಬ್ರು ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋಸ್ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ, ಹಾಗೇನೆ ವಿಡಿಯೋ ನೋಡ್ಬಿಡ್ತಾರೆ. ಹಾಗಾಗಿ ಒಂದು ಲೈಕ್ ಮಾಡಿ ಸಪೋರ್ಟ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.